ಆಕೆಯ ಮಾತುಗಳನ್ನು ನೀವೆಲ್ಲ ಕೇಳಿದ್ದೀರಿ. ಅವಳ ಮಾತಿನ ಅರ್ಥವನ್ನು ತಿಳ್ಕೊಂಡು ಬಿಟ್ಟರೆ ಈ ಜೀವನವೇ ಉದ್ಧಾರ ಆಗಿ ಹೋಗಿಬಿಡ್ತದೆ. ಎಷ್ಟು ಅದ್ಭುತವಾದ ಚಿಂತನವನ್ನು ಈ ವೇದಿಕೆಯ ಮೇಲೆ ಈ 7 ವಯಸ್ಸಿನ ಪುಟ್ಟ ಮಗು ಚಿನ್ಮಯಿ ಅವಳು ಮುಂದೆ ಬಹುದೊಡ್ಡ ಶಕ್ತಿಯಾಗಿ ಈ ನಾಡಿನಲ್ಲಿ ಬೆಳಗ್ತಾಳೆ. ನಿಜವಾಗಲೂ ಆ ಪ್ರತಿಭೆಯ ಕನಸನ್ನು ಇಟ್ಟುಕೊಂಡೇ ಅವಳು ಎಲ್ಲ ರೀತಿಯ ಸಾಧನೆಯಲ್ಲಿ ಇವತ್ತು ತೊಡಗಿದ್ದಾಳೆ. ಬರೀ ಮಾತಾಡೋದಿಲ್ಲ, ಸ್ವತಃ ಹಾರ್ಮೋನಿಯಂ ಪೇಟಿ ಮುಂದಿಟ್ಟುಕೊಂಡು ಅದನ್ನು ನುಡಿಸ್ತಾ ಹಾಡ್ತಾಳೆ, ವಚನಗಳನ್ನು ಹಾಡ್ತಾಳೆ, ವಿಚಾರಗಳ ಚಿಂತನವನ್ನು ಮಾಡ್ತಾಳೆ. ನೋಡಿ, ಆ ಪುಟ್ಟ ಮನಸ್ಸಿನಲ್ಲಿ ಎಷ್ಟು ಅದ್ಭುತವಾದ ವಿಚಾರಗಳು ತುಂಬ್ಯಾವಲ್ಲ. ಇದು ಮುಂದೆ ಬೆಳಕನ್ನು ತೋರುವಂಥ ಒಂದು ಅದ್ಭುತವಾದ ಶಕ್ತಿ ಅನ್ನುವುದನ್ನು ನಾವು ನಿಜವಾಗಲೂ ಕೂಡ ಕಂಡುಂಡು ಅವಳನ್ನು ಭಾಳ ಅಕ್ಕರೆಯಿಂದ ಪ್ರೀತಿಯಿಂದ ಈ ಪುಣ್ಯಮಯವಾಗಿರುವಂಥ ಕಲ್ಯಾಣಾಶ್ರಮದ ಈ ಪುಣ್ಯ ವೇದಿಕೆಗೆ ಅವಳನ್ನು ಆಹ್ವಾನ ಮಾಡಿ ಅವಳ ಮೂಲಕ 4 ಮಾತುಗಳನ್ನು ಕೇಳಿ ನಾವು ಆನಂದ ಪಟ್ಟಿದ್ದೇವೆ. ನಿಮಗೆ ಎಷ್ಟು ಆನಂದ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ನಾನಂತೂ ಬಹಳ ಎಂಜಾಯ್ ಮಾಡಿದೆ. ಅವಳ ಮಾತನ್ನು, ಒಂದೊಂದು ಮಾತನ್ನು ನಾವು ವಿಚಾರ ಮಾಡಿದರೆ ಈ ಒಟ್ಟು ಮಾನವ ಜನಾಂಗದ ಒಟ್ಟು ಭವಿಷ್ಯವನ್ನು ಕುರಿತಾಗಿ ಅವಳ ಚಿಂತನ ತುಂಬಿತ್ತು ಅನ್ನುವುದನ್ನು ಇಲ್ಲಿ ಹೇಳ್ತಾ, ಅವಳ ಬಾಳು ಬಂಗಾರವಾಗಲಿ, ಅವಳ ಜೀವನದಲ್ಲಿ ಯಾವ್ಯಾವ ಕನಸುಗಳನ್ನು ಇಟ್ಕೊಂಡಿದ್ದಾಳೆ ಅದೆಲ್ಲ ಬೆಳಗ್ತಾ ಹೋಗಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ, ವೇದಿಕೆ ಮೇಲಿರುವಂಥ ಎಲ್ಲರ ಪರವಾಗಿ ಪರಮ ಪೂಜ್ಯರು ಎಲ್ಲರೂ ಮುಂಭಾಗದಲ್ಲಿ ದಯಮಾಡಿಸಿ ಅವಳಿಗೆ ಹಾರೈಕೆಯನ್ನು ಕೊಟ್ಟು ಅವಳನ್ನು ಅತ್ಯಂತ ಶ್ರದ್ಧೆಯಿಂದ ನಾವೀಗ ಗೌರವಿಸ್ತಾ ಇದ್ದೇವೆ, ಸತ್ಕರಿಸ್ತಾ ಇದ್ದೇವೆ. ಅವರ ತಾಯಿ ಇಲ್ಲೇ ಕೂತಿದ್ದಾರೆ. ಅವರು ಬ್ಯಾಂಕಿನಲ್ಲಿ ಕಾಯಕವನ್ನು ಮಾಡುವಂಥವರು. ಅವರಿಗೆ ಸ್ವಲ್ಪ ಕಾಲಿನ ತೊಂದರೆ ಇರುವುದರಿಂದ ಬಹುಶಃ ಇಲ್ಲಿ ಮೇಲೆ ಬರಲಿಕ್ಕೆ ತೊಂದರೆ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಅವಳಿಗೆ ಈಗ ನಾವು ಆಶೀರ್ವಾದವನ್ನು ನೀಡ್ತಾ ಇದ್ದೇವೆ. ಅವರ ತಂದೆಯವರು ವೇದಿಕೆ ಮೇಲೆ ಬರಬೇಕು, ದಯವಿಟ್ಟು. ನಮ್ಮ ಶರಣಬಸವ ಬನ್ನಿ. ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿ ತನ್ನ ವಾಕ್ಚಾತುರ್ಯದಲ್ಲಿ ನಮ್ಮೆಲ್ಲರನ್ನ ಮನಸೂರೆಗೊಳಿಸಿದಂಥ ಪುಟಾಣಿಗೆ ಧನ್ಯವಾದಗಳು. ಶ್ರೀಮತಿ ಅನ್ನಪೂರ್ಣಮ್ಮ ಶ್ರೀ ಬಸವರಾಜ್ ಮಾಟ್ರ್ ಅವರು ವೇದಿಕೆಗೆ ಆಗಮಿಸಿ ಶ್ರೀಗಳಿಂದ ಗೌರವ ಸಮರ್ಪಣೆಯನ್ನು ತೆಗೆದುಕೊಳ್ಬೇಕೆಂದರಲ್ಲಿ ಕೇಳ್ಕೊಳ್ತೀನಿ.